ಮಧ್ಯಪ್ರಾಚ್ಯದಲ್ಲಿ ಸದ್ಯ ಏನಾಗ್ತಾ ಇದೆ? ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸದ್ಯ ಸಿಟ್ಟಾಗಿದ್ದಾರೆ. ಯಾವ ಕಾರಣಕ್ಕೆ? ಓಮನ್ ಇರಾನ್ಗೆ ಸಪೋರ್ಟ್ ಮಾಡ್ತಾ ಇದೆ, ಅಥವಾ ರಹಸ್ಯವಾಗಿ ಓಮನ್ ಹಾಗೂ ಇರಾನ್ ಸೇರ್ಕೊಂಡು ಅಮೆರಿಕಾಗೆ ಚೆಕ್ಮೇಟ್ ನೀಡುವಂತಹ ಪ್ರಯತ್ನ ಮಾಡ್ತಾ ಇದೆ. ಹೀಗಾಗಿ ಇದು ಗೊತ್ತಾಗಿ ಅಮೆರಿಕ ಅಧ್ಯಕ್ಷರು ರಿಯಾಕ್ಟ್ ಮಾಡಿದ್ದಾರೆ. ನನ್ನ ದಾರಿಗೆ ಯಾರೇ ಅಡ್ಡ ಬಂದರೂ ಕೂಡ ಬಾಂಬ್ ಹಾಕಿ ಉಡಾಯಿಸ್ತೀನಿ ಅಂತ ಓಮನ್ಗೆ ಬಹಿರಂಗವಾಗಿ ಒಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನೊಂದು ಕಡೆ ಅಮೆರಿಕ ಹಾಗೂ ಇರಾನ್ ನಡುವಿನ ಈ 60 ದಿನಗಳ ಕದನ ವಿರಾಮ ಏನಿತ್ತು ಅದು ಇವತ್ತಿಗೆ ಎಂಡ್ ಆಗುತ್ತೆ. ಹೀಗಾಗಿ ಮುಂದೆ ಇದು ಯಾವ ರೀತಿ ಸಾಗುತ್ತೆ, ಮತ್ತೆ ಯುದ್ಧ ಶುರುವಾಗುತ್ತಾ ಏನು ಎತ್ತ ನೋಡಬೇಕು. ಜೊತೆಗೆ ಹಾರ್ಮುಜ್ ಜಲಸಂಧಿಯಲ್ಲಿ ಆತಂಕದ ವಾತಾವರಣ ಇದೆ. ಯಾಕಂದ್ರೆ ಹಾರ್ಮುಜ್ ನಮಗೆ ಬೇಕು, ಇನ್ನೇನು ಸದ್ಯದಲ್ಲೇ ಇರಾನ್ ಸೋಲುತ್ತೆ, ಶರಣಾಗುತ್ತೆ, ಅದಾದ್ಮೇಲೆ ಹಾರ್ಮುಜ್ ಜಲಸಂಧಿಯನ್ನ ನಾವು ವಶಪಡಿಸಿಕೊಳ್ತೇವೆ ಅಂತ ಟ್ರಂಪ್ ಅವರು ಕೂಡ ತಿಳಿಸಿದ್ರು. ಹೀಗಾಗಿ ಸದ್ಯ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ಸ್ಗಳ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನು ನಾನು ನಿಮಗೆ ನೀಡ್ತಾ ಹೋಗ್ತೀನಿ. ಇದೇ ಇವತ್ತಿನ ಜೀ ಕನ್ನಡ ನ್ಯೂಸ್ DNA ಮೊದಲನೇ ಸ್ಟೋರಿ. ಎಸ್, ಇರಾನ್ ಹಾಗೂ ಅಮೆರಿಕ ನಡುವಿನ ಸಂಘರ್ಷ ಈಗಂತೂ ಒಂದು ರೀತಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ. ಯಾಕಂದ್ರೆ ಏನು ಈ 60 ದಿನಗಳ ಕದನ ವಿರಾಮ ಇತ್ತು ಅದು ಇವತ್ತಿಗೆ ಎಂಡ್ ಆಗುತ್ತೆ. ಮತ್ತೊಂದು ಕಡೆ ಓಮನ್ ಏನ್ ಮಾಡ್ತಾ ಇದೆ? ರಹಸ್ಯವಾಗಿ ಇರಾನ್ಗೆ ಸಪೋರ್ಟ್ ಮಾಡ್ತಾ ಇದೆ. ಯಾವ ವಿಚಾರದಲ್ಲಿ? ಈ ಹಾರ್ಮುಜ್ ಜಲಸಂಧಿ ವಿಚಾರವಾಗಿ. ಅಂದ್ರೆ ಹಾರ್ಮುಜ್ ಜಲಸಂಧಿಗೆ ಎಂಟ್ರಿ ಕೊಡುವಂತಹ ಹಡಗುಗಳನ್ನ ಒಂದು ದೇಶ ಮಾನಿಟರ್ ಮಾಡಿದ್ರೆ, ಅದು ಇರಾನ್ ಆಗಿರ್ಬೋದು ಅಥವಾ ಓಮನ್ ಆಗಿರ್ಬೋದು, ಅಲ್ಲಿಂದ ಹೊರಗಡೆ ಹೋಗುವಂತಹ ಹಡಗುಗಳನ್ನ ಇನ್ನೊಂದು ದೇಶ ಮಾನಿಟರ್ ಮಾಡುತ್ತೆ. ಈ ರೀತಿ ಎಲ್ಲ ಒಪ್ಪಂದಗಳನ್ನ ಅವ್ರು ಮಾಡ್ಕೊಂಡಿದ್ದಾರೆ. ಈ ವಿಚಾರ ಅಮೆರಿಕಾಗೆ ಗೊತ್ತಾಗಿದೆ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಅಕ್ಷರಶಃ ಕೆಂಡವಾಗಿದ್ದಾರೆ. ನನ್ನ ದಾರಿಗೆ ಯಾರೇ ಅಡ್ಡ ಬಂದರೂ ಕೂಡ ಅವರನ್ನ ನಾವು ಬಿಡೋದಿಲ್ಲ, ಬಾಂಬ್ ಹಾಕಿ ಉಡಾಯಿಸ್ತೀವಿ ಅಂತ ಓಮನ್ಗೆ ಬಹಿರಂಗವಾಗಿಯೇ ಒಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಇದರ ಜೊತೆಗೆ ಅಮೆರಿಕ ಹಾಗೂ ಇರಾನ್ ನಡುವಿನ ಈ ಒಂದು ಹಗ್ಗ ಜಗ್ಗಾಟದಲ್ಲಿ ಇದೀಗ ಓಮನ್ ಕೂಡ ಸಿಕ್ಕಾಕೊಂಡಿದೆ. ಮತ್ತೊಂದು ವಿಚಾರ ಅಂತ ಅಂದ್ರೆ ಹಾರ್ಮುಜ್ ಜಲಸಂಧಿಯ ಬಗ್ಗೆ. ಇವತ್ತಿಗೇನೋ ಈ 60 ದಿನಗಳ ಸೀಸ್ ಫೈರ್ ಎಂಡ್ ಆಗುತ್ತೆ. ಮುಂದಿನ ನಡೆ ಏನು? ಅಮೆರಿಕಾದ ಮುಂದಿನ ನಡೆ ಏನು? ಹಾಗೆ ಇರಾನ್ನ ಮುಂದಿನ ನಡೆ ಏನು? ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಯಾಕಂದ್ರೆ ಹಾರ್ಮುಜ್ ಜಲಸಂಧಿ ಮೇಲೆ ಈಗ ಯುದ್ಧದ ಕಾರ್ಮೋಡ ಕವರಿದೆ. ಮತ್ತೆ ಕ್ಲೋಸ್ ಆದ್ರೆ ಅಥವಾ ಮತ್ತೆ ಅಲ್ಲೆಲ್ಲ ಯುದ್ಧ ಆದ್ರೆ, ಅಟ್ಯಾಕ್ಗಳಾದ್ರೆ ಜಾಗತಿಕ ಮಟ್ಟದಲ್ಲಿ ಸಾಕಷ್ಟು ಪರಿಣಾಮವನ್ನ ಬೀರುತ್ತೆ. ನಾವು ಹಿಂದೆ ಕೂಡ ಗಮನಿಸಿದ್ವಿ ಪೆಟ್ರೋಲ್ ಡೀಸೆಲ್ ಬೆಲೆ ಯಾವ ರೀತಿ ಗಗನಕ್ಕೆ ಏರ್ತು ಅಂತ. ಅದೇ ರೀತಿ ಆಗುತ್ತೆ. ಹೀಗಾಗಿ ಇಡೀ ಜಗತ್ತೇ ಇವತ್ತಿನಿಂದ ಏನಾಗುತ್ತೆ ಅಂತ ಕಾದು ಕುಳಿತಿದೆ. ಇದರ ಜೊತೆಗೆ ಮತ್ತೊಂದು ವಿಚಾರ ಅಂತ ಅಂದ್ರೆ ಈ ಟೋಲ್ ವಿಚಾರ. ಟೋಲ್ ಅನ್ನ ಕಲೆಕ್ಟ್ ಮಾಡೋದಕ್ಕೆ ಇರಾನ್ ಹಾಗೂ ಓಮನ್ ಸೇರ್ಕೊಂಡು ಪ್ಲಾನ್ ಮಾಡ್ತಾ ಇದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಯಾವೆಲ್ಲ ಹಡಗುಗಳು ಪಾಸ್ ಆಗುತ್ತೆ ಅದಕ್ಕೆ ಟೋಲ್ ಕಟ್ಟಬೇಕು. ತಮ್ಮ ಮಿತ್ರ ರಾಷ್ಟ್ರಗಳಿಗೆ ಒಂದು ರೂಲ್ಸ್ ಇರುತ್ತೆ, ಹಾಗೆ ಶತ್ರು ರಾಷ್ಟ್ರಗಳಿಗೆ ಒಂದು ರೂಲ್ಸ್ನ ಮಾಡಿಕೊಂಡು ಓಮನ್ ಇರಾನ್ ಜೊತೆ ಸೇರ್ಕೊಂಡು ಈ ಟೋಲ್ ಅಸ್ತ್ರವನ್ನ ಮುಂದೆ ಇಡೋದಕ್ಕೆ ಹೊರಟಿದೆ. ಹೀಗಾಗಿ ಇಷ್ಟೆಲ್ಲ ವಿಚಾರಗಳು ಸದ್ಯ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇದೆ. ಹಾರ್ಮುಜ್ ನಮ್ದೇನೆ. ಸದ್ಯದಲ್ಲೇ ಇರಾನ್ ಸೋತು ಸುಣ್ಣ ಆಗುತ್ತೆ. ಸೋತಿದ ತಕ್ಷಣ ಆ ಹಾರ್ಮುಜ್ ಜಲಸಂಧಿಯನ್ನ ನಾವು ಅಮೆರಿಕಾದ ಭೂ ಪ್ರದೇಶಕ್ಕೆ ಸೇರಿಸ್ಕೊಳ್ತೀವಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಈ ಹಿಂದೆ ತಿಳಿಸಿದ್ರು. ಅದನ್ನು ನಾವು DNA ನಲ್ಲಿ ವಿಸ್ತೃತವಾಗಿ ವರದಿಯನ್ನ ಮಾಡಿದ್ವಿ. ಅದಾದ್ಮೇಲೆ ಇರಾನ್ ಕೂಡ ರಿಯಾಕ್ಟ್ ಮಾಡುತ್ತೆ. ಯಾವುದೇ ಕಾರಣಕ್ಕೂ ಯಾವುದೋ ಒಂದು ಟ್ವೀಟ್ ಮಾಡೋದಾಗ್ಲಿ ಅಥವಾ ಭಾಷಣ ಮಾಡೋದ್ರಿಂದ ಹಾರ್ಮುಜ್ ಜಲಸಂಧಿ ಒಂದು ಸಮುದ್ರದ ಭಾಗವನ್ನೇ ಒಂದು ರಾಷ್ಟ್ರಕ್ಕೆ ಸೇರಿಸಿಕೊಳ್ಳೋದು ಅಥವಾ ಭೂ ಪ್ರದೇಶಕ್ಕೆ ಸೇರಿಸಿಕೊಳ್ಳೋದು ಸಾಧ್ಯ ಇಲ್ಲ. ಈ ರೀತಿ ಗೊಡ್ಡು ಬೆದರಿಕೆಗೆ ನಾವು ಬಗ್ಗೋದಿಲ್ಲ ಅಂತಲೂ ಕೂಡ ಇರಾನ್ ಕೌಂಟರ್ ಆಗಿ ರಿಪ್ಲೈ ಮಾಡಿದೆ. ಹೀಗಾಗಿ ಹಾರ್ಮುಜ್ ಜಲಸಂಧಿಯ ವಿಚಾರವಾಗಿ ಏನೆಲ್ಲ ಮುಂದೆ ಅಪ್ಡೇಟ್ಸ್ ಆಗುತ್ತೆ, ಇವತ್ತಿನಿಂದ ಏನೆಲ್ಲ ಆಗುತ್ತೆ, ಯಾಕಂದ್ರೆ ಇಲ್ಲಿವರೆಗೂ ನಡೆದಿದ್ದು ಒಂದು ಲೆಕ್ಕ ಆದ್ರೆ ಇನ್ನು ಮುಂದೆ ನಡೆಯೋದು ಮತ್ತೊಂದು ಲೆಕ್ಕ. ಹೀಗಾಗಿ ಯಾವ ರೀತಿ ಯುದ್ಧ ಸಾಗುತ್ತೆ ಅಂತ ಇಡೀ ಜಗತ್ತೇ ಎದುರು ನೋಡ್ತಾ ಇದೆ. ಸೊ ಮೊದಲನೇದಾಗಿ ಮೂಗು ತೋರಿಸಿದ್ರೆ ಓಮನ್ ಮೇಲೆ ಬಾಂಬ್ ಹಾಕ್ತೀವಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಓಮನ್ ದೇಶಕ್ಕೆ ಬಹಿರಂಗವಾಗಿ ಬಾಂಬ್ ದಾಳಿಯ ಬೆದರಿಕೆಯನ್ನ ಹಾಕಿದ್ದಾರೆ ಡೊನಾಲ್ಡ್ ಟ್ರಂಪ್. ಹಾಗೆ ಇರಾನ್ ಜೊತೆ ಸೇರಿ ಹಾರ್ಮುಜ್ ಜಲಸಂಧಿಯನ್ನ ತೆರೆಯೋದಕ್ಕೆ ಟ್ರೈ ಮಾಡಿದ್ರೆ ಅಥವಾ ಕಂಟ್ರೋಲ್ಗೆ ತೆಗೆದುಕೊಳ್ಳೋದಕ್ಕೆ ಟ್ರೈ ಮಾಡಿದ್ರೆ ನಾವು ಸುಮ್ಮನಿರಲ್ಲ ಅಂತ ಅಮೆರಿಕ ಹೇಳ್ತಾ ಇದೆ. ಇರಾನ್ ವಿರುದ್ಧದ ಈ ಒಂದು ಹೋರಾಟದಲ್ಲಿ ಹಾಗೂ ಈ ಹಾರ್ಮುಜ್ ಜಲಸಂಧಿ ನಮ್ಮ ಕಂಟ್ರೋಲ್ನಲ್ಲಿದೆ ಅಥವಾ ಈ ಆಧಿಪತ್ಯದ ವಿಚಾರದಲ್ಲಿ ಅಮೆರಿಕಾಗೆ ಅಡ್ಡ ಬರುವಂತಹ ರಾಷ್ಟ್ರಗಳಿಗೆ ಟ್ರಂಪ್ ಒಂದು ನೇರ ಬೆದರಿಕೆಯನ್ನ ಹಾಕಿದ್ದಾರೆ. ಇರಾನ್ ಜೊತೆ ಸೇರಿ ರಹಸ್ಯ ಮಾತುಕತೆಯನ್ನು ನಡೆಸಿ ಹಾರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡೋದಕ್ಕೆ ಏನಾದರೂ ಟ್ರೈ ಮಾಡಿದ್ರೆ ಅಥವಾ
ಓಮನ್ ದೇಶ ಟ್ರೈ ಮಾಡ್ತಾ ಇದೆ. ಈ ದೇಶದ ನಡೆಯಿಂದ ಶ್ವೇತಭವನ ಕೆಂಡಾಮಂಡಲವಾಗಿದೆ. ಹಾಗೆ ಈ ಕುರಿತು ಒಂದು ಇಂಟರ್ವ್ಯೂನಲ್ಲಿ ತಮ್ಮ ಆಕ್ರೋಶವನ್ನ ಟ್ರಂಪ್ ಅವರು ಹೊರಹಾಕಿದ್ದಾರೆ. ನಮ್ಮ ದಾರಿಗೆ ಬಂದ್ರೆ ಅಥವಾ ನಮ್ಮ ದಾರಿಗೆ ಅಡ್ಡ ಬಂದ್ರೆ ಮೂಗ್ ತೋರಿಸಿದ್ರೆ ಓಮನ್ ಮೇಲೆ ಬಾಂಬ್ ಹಾಕಿ ಓಮನ್ನ ಕಂಪ್ಲೀಟ್ ಆಗಿ ಹೊಡೆದು ಉರುಳಿಸ್ತೇವೆ. ನನಗೆ ಯುದ್ಧವನ್ನ ಮುಗಿಸೋದಕ್ಕೆ ಯಾವುದೇ ಆತರ ಇಲ್ಲ, ಅದನ್ನ ನನ್ನದೇ ಶೈಲಿಯಲ್ಲಿ ನಾನು ಮುಗಿಸ್ತೇನೆ ಅಂತಲೂ ಕೂಡ ಒಂದು ಭೀಕರ ಎಚ್ಚರಿಕೆಯನ್ನು ನೀಡೋ ಮೂಲಕ ಜಾಗತಿಕ ಮಟ್ಟದಲ್ಲಿ ಭಾರಿ ಸಂಚಲನವನ್ನ ಟ್ರಂಪ್ ಅವರ ಈ ಹೇಳಿಕೆ ಏನಿದೆ ಇದು ಮೂಡಿಸ್ತಾ ಇದೆ. ಸೋಮವಾರ ಫ್ಯಾಕ್ಸ್ ನ್ಯೂಸ್ ವಾಹಿನಿಗೆ ಒಂದು ವಿಶೇಷ ಇಂಟರ್ವ್ಯೂ ಕೊಡ್ತಾರೆ ಟ್ರಂಪ್ ಅವರು. ಅಮೆರಿಕ ಹಾಗೂ ಇರಾನ್ ನಡುವಿನ 60 ದಿನಗಳ ಕದನ ವಿರಾಮದ ಗಡುವು ಮುಕ್ತಾಯಗೊಳ್ತಾ ಇದೆ. ಈ ಬೆನ್ನಲ್ಲೇ ಒಂದು ಅತ್ಯಂತ ಕಟು ಹಾಗೂ ಆಕ್ರಮಣಕಾರಿ ಹೇಳಿಕೆಯನ್ನು ಅವರು ನೀಡಿದ್ದಾರೆ. ಜಾಗತಿಕ ಇಂಧನ ಸಾಗಣೆಯ ಪ್ರಮುಖ ಮಾರ್ಗವಾಗಿರುವಂತಹ ಈ ಹಾರ್ಮುಜ್ ಜಲಸಂಧಿ ವಿಚಾರದಲ್ಲಿ ಅಮೆರಿಕ ಯಾವತ್ತಿದ್ರೂ ತನ್ನ ಸೇನಾ ಪ್ರಾಬಲ್ಯವನ್ನು ಬಿಟ್ಟುಕೊಡೋದಿಲ್ಲ, ಯಾವತ್ತಿದ್ರೂ ಕೂಡ ನಾವು ಶರಣಾಗೋದಿಲ್ಲ, ನಮ್ಮ ಹಠವನ್ನು ನಾವು ಬಿಡೋದಿಲ್ಲ ಅಂತ ಟ್ರಂಪ್ ಸ್ಪಷ್ಟಪಡಿಸಿದ್ದಾರೆ. ಹಾಗೆ ಇತ್ತೀಚಿನ ವಾರಗಳಲ್ಲಿ ಇರಾನ್ ರಾಜತಾಂತ್ರಿಕರು ಹಾರ್ಮುಜ್ ಜಲಸಂಧಿಯ ಮೂಲಕ ಹಡಗು ಸಂಚಾರವನ್ನು ನಿರ್ವಹಿಸುವ ತಾತ್ಕಾಲಿಕ ವ್ಯವಸ್ಥೆ ಹಾಗೆ ಒಪ್ಪಂದಕ್ಕಾಗಿ ಓಮನ್ ಅಧಿಕಾರಿಗಳೊಂದಿಗೆ ಒಂದು ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಮಧ್ಯಪ್ರಾಚ್ಯದ ಯುದ್ಧದ ಪ್ರಮುಖ ಕೇಂದ್ರ ಬಿಂದು ಆಗಿರೋದು ಈಗ ಸದ್ಯ ಜಲಸಂಧಿ. ಈ ಜಲಸಂಧಿಯ ನಿಯಂತ್ರಣದ ಕುರಿತು ಇರಾನ್ ಹಾಗೂ ಒಮಾನ್ ನಡುವೆ ಒಂದು ರಹಸ್ಯ ಮಾತುಕತೆ ನಡೀತಾ ಇದೆ. ಇದ್ರ ಬಗ್ಗೆಯೂ ಕೂಡ ಟ್ರಂಪ್ ಅವರಿಗೆ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಒಂದ್ ವೇಳೆ ಏನಾದರೂ ಇದು ನಿಜ ಆಗಿದ್ರೆ, ಓಮನ್ ಏನಾದರೂ ನಮ್ಮ ಹಾದಿಗೆ ಅಡ್ಡ ಬಂದ್ರೆ ಅವರ ಮೇಲೆ ನಾವು ಭೀಕರವಾಗಿ ಬಾಂಬ್ ದಾಳಿ ನಡೆಸ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. ಇದು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಈ ಕದನ ವಿರಾಮ ಅಂತ ಬಂದ್ರೆ ಒಂದು 60 ದಿನಗಳ ಕದನ ವಿರಾಮ ಇತ್ತು. ಅಂದ್ರೆ 2 ತಿಂಗಳುಗಳ ಕಾಲ ಇರಾನ್ ಹಾಗೂ ಅಮೆರಿಕ ನಡುವೆ. ಆದ್ರೆ ಆ ಗಡುವು ಏನಿತ್ತು, ಆ ಡೆಡ್ಲೈನ್ ಏನಿತ್ತು, ಅದು ಇವತ್ತಿಗೆ ಕಂಪ್ಲೀಟ್ ಆಗ್ತಾ ಇದೆ, ಎಂಡ್ ಆಗ್ತಾ ಇದೆ. ಹಾಗಾದ್ರೆ ಮುಂದಿನ ನಡೆ ಯಾವ ರೀತಿ ಇರುತ್ತೆ ಅಮೆರಿಕದ್ದು ನೋಡ್ತಾ ಹೋಗೋಣ. 60 ದಿನಗಳ ಗಡುವು ಫಿನಿಶ್. ಈಗ ಇನ್ನು ಮುಂದೆ ಯುದ್ಧ ಫಿಕ್ಸ್ ಹಾಗಾದ್ರೆ ಅನ್ನೋದು ಸದ್ಯದ ಪ್ರಶ್ನೆ. ಇವತ್ತಿಗೆ ಅಂತ್ಯವಾಗುತ್ತೆ ಅಮೆರಿಕ ಹಾಗೂ ಇರಾನ್ ನಡುವಿನ 60 ದಿನಗಳ ತಾತ್ಕಾಲಿಕ ಕದನ ವಿರಾಮ. ಹಾರ್ಮುಜ್ ಜಲಸಂಧಿಯ ವಿಚಾರವಾಗಿ ಏನ್ ಡೆವಲಪ್ಮೆಂಟ್ ಆಗುತ್ತೆ ಅಂತ ಇಡೀ ಜಗತ್ತೇ ಕಾದು ನೋಡ್ತಾ ಇದೆ. ಅಮೆರಿಕ ಹಾಗೂ ಇರಾನ್ ನಡುವೆ 60 ದಿನಗಳ ಸೀಸ್ ಫೈರ್ ಒಪ್ಪಂದ ಎಂಡ್ ಆಗಿದೆ. ಹೀಗಾಗಿ ಈ ಅವಧಿಯನ್ನು ಎಕ್ಸ್ಟೆಂಡ್ ಮಾಡ್ತೀರಾ ಅಂತ ಕೇಳ್ತಾರೆ. ಅದಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಿರಾಕರಿಸಿದ್ದಾರೆ. ಇರಾನ್ ಈಗ ಬೇರೆ ಆಪ್ಷನ್ನೇ ಇಲ್ಲ ಇರಾನ್ ಕೈಲಿ. ಬಿಳಿ ಬಾವುಟವನ್ನು ಹಾರಿಸಿ, ಅಂದರೆ ಅಪ್ಪೀಸ್ನ ಸಂಕೇತ, ಶಾಂತಿಯ ಸಂಕೇತ, ಬಿಳಿ ಬಾವುಟವನ್ನು ಹಾರಿಸಿ ಸಂಪೂರ್ಣವಾಗಿ ಶರಣಾಗಬೇಕು ಅಂತ ಟ್ರಂಪ್ ಖಡಕ್ ಸೂಚನೆಯನ್ನು ನೀಡಿದ್ದಾರೆ. ಹಾಗೆ ಮತ್ತೊಂದು ಕಡೆ ಈ ಬಂದರುಗಳ ಮೇಲಿನ ದಿಗ್ಬಂಧನ, ನೌಕಾ ದಿಗ್ಬಂಧನ ಏನು ಅಮೆರಿಕ ಮಾಡ್ಕೊಂಡಿದೆ, ಅದನ್ನ ಕ್ಲಿಯರ್ ಮಾಡಲಿಲ್ಲ ಅಂತ ಅಂದರೆ, ತೆರವುಗೊಳಿಸದಿದ್ರೆ ಸಂಘರ್ಷ ಅನಿವಾರ್ಯ ಅಂತ ಇರಾನ್ ಕೂಡ ಎಚ್ಚರಿಕೆಯನ್ನು ನೀಡ್ತಿದೆ. ಹೀಗಾಗಿ ಇದರ ಜೊತೆಗೆ ಮತ್ತೊಂದೇನೆಂದರೆ, ಇವತ್ತಿಗೆ ನಾನು ಹೇಳಿದಾಗೆ ಕದನ ವಿರಾಮ ಎಂಡ್ ಆಯಿತು. ಎಂಡ್ ಆಗ್ತಾ ಇದ್ದಾಗಲೇ ಒಂದು ಡೆವಲಪ್ಮೆಂಟ್ ಕೂಡ ಆಗಿದೆ. ಈ ಒಪ್ಪಂದ ಮುಕ್ತಾಯವಾಗ್ತಾ ಇದ್ದಂತೆ ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗಿನ ಮೇಲೆ ಕ್ಷಿಪಣಿ ದಾಳಿ ನಡೆದಿದೆ. ಸಿಬ್ಬಂದಿ ಕೂಡ ಗಾಯಗೊಂಡಿದ್ದಾರೆ. ಹೀಗಾಗಿ ಜಗತ್ತಿನಲ್ಲಿ ಮತ್ತೊಂದು ಭೀಕರ ಯುದ್ಧದ ಭೀತಿ ಆವರಿಸ್ತಾ ಇದೆ. ಯಾಕಂದರೆ ಮುಗಿಯತ್ತೆ, ನೆಕ್ಸ್ಟ್ ಏನು ಅಂತ ಯೋಚನೆ ಮಾಡೋ ಅಷ್ಟರೊಳಗೇನೆ ಹಡಗಿನ ಮೇಲೆ ಭೀಕರ ದಾಳಿಯಾಗಿದೆ. ಇರಾನ್ ತಕ್ಷಣವೇ ಶರಣಾಗತಿಯ ಒಂದು ಬಿಳಿ ಧ್ವಜವನ್ನು ಹಾರಿಸಬೇಕು ಅಂತ ಟ್ರಂಪ್ ಹೇಳಿದ್ದಾರೆ. ಅವರು ಉತ್ತಮ ಪೋಕರ್ ಆಟಗಾರರಾಗಿರಬಹುದು, ಆದರೆ ಪ್ರಸ್ತುತ ಯುದ್ಧದಲ್ಲಿ ದಿನೇ ದಿನೇ ತೀವ್ರವಾಗಿ ವೀಕ್ ಆಗ್ತಾ ಇದ್ದಾರೆ. ನನಗೆ ಯಾವುದೇ ಆತರ ಇಲ್ಲ, ಅಥವಾ ಇಷ್ಟು ಸಮಯದೊಳಗೆ ಮುಗಿಸ್ಬೇಕು ಯುದ್ಧನ ಅಂತ ಏನು ನನಗೆ ಡೆಡ್ಲೈನ್ ಇಲ್ಲ. ಹಾಗೆ ಮುಂಬರುವಂತಹ ಮಧ್ಯಂತರ ಚುನಾವಣೆಗಳು ನನ್ನ ಯಾವುದೇ ಕಠಿಣ ನಿರ್ಧಾರಗಳ ಮೇಲೆ ಪ್ರಭಾವ ಬೀರೋದಿಲ್ಲ ಅಂತಲೂ ಕೂಡ ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಅಂದರೆ ಎಷ್ಟು ಕಾನ್ಫಿಡೆಂಟ್ ಆಗಿ ಟ್ರಂಪ್ ಅವರು ಎಲೆಕ್ಷನ್ ವಿಚಾರವಾಗಿಯೂ ಕೂಡ ಇಲ್ಲಿ ಹೇಳಿದ್ದಾರೆ. ನಾನು ಯುದ್ಧದ ವಿಚಾರವಾಗಿ ನಾನು ಏನೇ ಮಾಡಿದ್ರೂ ಕೂಡ ಅದು ಎಲೆಕ್ಷನ್ ರಿಸಲ್ಟ್ ಮೇಲೆ ಪರಿಣಾಮ ಬೀರೋದಿಲ್ಲ ಅಂತ ಅವರು ತಿಳಿಸಿದ್ದಾರೆ. ಮತ್ತೊಂದು ಕಡೆ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ಈ ಓಮನ್ ಹಾಗೆ ಇರಾನ್ ರಹಸ್ಯವಾಗಿ ಒಂದು ಅಮೆರಿಕಾಗೆ ಚೆಕ್ಮೇಟ್ ನೀಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತ. ಯಾವ ರೀತಿ ಅಂತ ಅಂದರೆ, ಹಾರ್ಮುಜ್ನಲ್ಲಿ ಇರಾನ್ ಹಾಗೂ ಓಮನ್ ಒಂದು ರೀತಿ ಟ್ಯಾಕ್ಸ್ ಗೇಮನ್ನು ಆಡೋದಕ್ಕೆ ಹೊರಟಿದೆ. ಈ ಹಿಂದೆ ಇರಾನ್ ಈ ರೀತಿ ಶುಲ್ಕವನ್ನು ಕಟ್ಟಿಸ್ಕೊಳ್ಬೇಕು ಅಂತೆಲ್ಲ ವಿಚಾರವನ್ನು ಮುನ್ನೆಲೆಗೆ ತಂದಿತ್ತು. ಈಗ ಇರಾನ್ಗೆ ಓಮನ್ ಕೂಡ ಕೈ ಜೋಡಿಸಿದೆ. ಯಾವ ರೀತಿ ಅಂತ ನೋಡ್ತಾ ಹೋಗೋಣ. ಹಾರ್ಮುಜ್ನಲ್ಲಿ ಇರಾನ್ ಹಾಗೂ ಓಮನ್ ಟ್ಯಾಕ್ಸ್ ಗೇಮ್ ಇದು. ಹಾರ್ಮುಜ್ ಜಲಸಂಧಿಯಲ್ಲಿ ಯಾವೆಲ್ಲ ಕಮರ್ಷಿಯಲ್ ಶಿಪ್ಗಳು ಓಡಾಟವನ್ನು ಮಾಡುತ್ತವೆ, ಅವುಗಳಿಂದ ತೆರಿಗೆಯನ್ನು ಕಲೆಕ್ಟ್ ಮಾಡೋದಕ್ಕೆ ಈ ಒಂದು
ಇರಾನ್ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಯಾವ ರೀತಿ? ಜಲಸಂಧಿಯ ಸುರಕ್ಷತೆಗಾಗಿ ಓಮನ್ ಜೊತೆ ಇರಾನ್ ಹೊಸ ಒಪ್ಪಂದದ ಮಾತುಕತೆಯನ್ನ ಆಡಿದೆ ಎನ್ನುವಂತಹ ವಿಚಾರಗಳು ಗೊತ್ತಾಗ್ತಾ ಇದೆ. ಹಾಗೆ ನಮ್ಮ ಜಾಗದಲ್ಲಿ ಹಡಗು ಓಡಾಡಬೇಕು ಅಂತ ಅಂದ್ರೆ ನೀವು ಹಣವನ್ನ ಕಟ್ಟಲೇಬೇಕು ಅಂತ ಇರಾನ್ ಸಂಸದ ಹಸನ್ ಕಶ್ಗಾವಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಅವ್ರು ಇನ್ನೊಂದು ಸ್ಟೇಟ್ಮೆಂಟ್ ಹೇಳ್ತಾರೆ, ಅಮೆರಿಕ ಹೊರಗಡೆ ಅಂದ್ರೆ ಮೀಡಿಯಾ ಮುಂದೆ ಅಥವಾ ಸುದ್ದಿಗೋಷ್ಠಿಯಲ್ಲಿ ಅಥವಾ ಜಗತ್ತಿನ ಮುಂದೆ ಬೆದರಿಕೆ ಹಾಕ್ತಾ ಇದೆ, ಬಟ್ ಒಳಗೊಳಗೆ ಶರಣಾಗತಿಯನ್ನ ಅಥವಾ ಶರಣಾಗೋದಕ್ಕೆ ಬಯಸ್ತಾ ಇದೆ ಅಂತಲೂ ಕೂಡ ಅವರು ಹೇಳಿದ್ದಾರೆ. ಜಾಗತಿಕ ತೈಲ ಮಾರುಕಟ್ಟೆಯ ಮೇಲೆ ಇರಾನ್ ಕಂಪ್ಲೀಟ್ ಆಗಿ ನಿಯಂತ್ರಣವನ್ನು ಸಾಧಿಸುವಂತಹ ತಂತ್ರವನ್ನ ಮಾಡ್ತಾ ಇದೆ. ಒಂದ್ ಕಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಈ ಬಾಂಬು ಅದು ಇದು ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ ಓಮನ್ಗೆ, ಬಟ್ ಅಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕು ಹಾರ್ಮುಜ್ ಜಲಸಂಧಿಯಲ್ಲಿ ಅಂತ ಇರಾನ್ ಹಾಗೂ ಓಮನ್ ಕೂಡ ಡಿಸೈಡ್ ಮಾಡಿದೆ. ಇರಾನ್ ಸಂಸದ ಹಸನ್ ಕಶ್ಗಾವಿ ಅಮೆರಿಕ ಬಹಿರಂಗವಾಗಿ ಬೆದರಿಕೆ ಹಾಕ್ತಾ ಇದ್ರು ಕೂಡ ಆಂತರಿಕವಾಗಿ ನಮ್ಮ ಜೊತೆಗೆ ಒಪ್ಪಂದಕ್ಕೆ ಮುಂದಾಗಿದೆ ಅಂತಲೂ ಕೂಡ ಅವರು ತಿಳಿಸಿದ್ದಾರೆ. ಹೊರಗಿನ ಜಗತ್ತಿಗೆ ಯಾವ ರೀತಿ ಪೋರ್ಟ್ರೆ ಮಾಡ್ತಾ ಇದೆ ಅಮೆರಿಕ, ತಾನು ಯಾರಿಗೂ ಕೂಡ ಅಂಜಲ್ಲ ಅಂತ ಟ್ರಂಪ್ ಅವರು ತೋರಿಸ್ಕೊಳ್ತಾ ಇದ್ದಾರೆ. ಆದ್ರೆ ಒಳಗೊಳಗೆ ನಮ್ಮೊಂದಿಗೆ ಒಪ್ಪಂದಕ್ಕೆ ಬಂದಿದ್ದಾರೆ ಅಂತಲೂ ಕೂಡ ಅವರು ತಿಳಿಸಿದ್ದಾರೆ. ಹಾಗೆ ಸದ್ಯ ಹಾರ್ಮುಜ್ ಜಲಸಂಧಿ ಮುಚ್ಚಿದೆ, ಒಂದ್ ವೇಳೆ ಅದು ತೆರೆದ್ರೆ ಅಲ್ಲಿ ಸಂಚರಿಸುವ ಹಡಗುಗಳ ಮೇಲೆ ನಾವು ತೆರಿಗೆಯನ್ನ ಟ್ಯಾಕ್ಸ್ ಅನ್ನು ವಿಧಿಸ್ತೇವೆ. ಇದನ್ನ ತಡೆಯೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಹಾಗೆ ಇದಕ್ಕೆ ಒಪ್ಪಿಕೊಳ್ಳದೆ ಹೋದ್ರೆ ಯಾವುದೇ ಒಪ್ಪಂದ ಸಾಧ್ಯವಿಲ್ಲ ಅಂತ ಹಸನ್ ಕಶ್ಗಾವಿ ಈ ವಿಚಾರವನ್ನು ಕೂಡ ಅವರು ತಿಳಿಸಿದ್ದಾರೆ. ವಿಶ್ವದ ಅತ್ಯಂತ ಪ್ರಮುಖ ತೈಲ ಸಾರಿಗೆ ಮಾರ್ಗವಾಗಿರುವಂತಹ ಹಾರ್ಮುಜ್ ಜಲಸಂಧಿಯ ಸುರಕ್ಷತೆಯನ್ನು ಕಾಪಾಡೋದಕ್ಕೆ ಎರಡೂ ಕರಾವಳಿ ರಾಷ್ಟ್ರಗಳು ಜಂಟಿ ಯೋಜನೆಯೊಂದನ್ನು ರೂಪಿಸ್ತಾ ಇವೆ. ಜಲಸಂಧಿಯೊಳಗೆ ಯಾವೆಲ್ಲ ಕಮರ್ಷಿಯಲ್ ಶಿಪ್ಗಳು ಬರುತ್ತೆ ಅದರ ಮೇಲೆ ಇರಾನ್ ಮೇಲ್ವಿಚಾರಣೆಯನ್ನು ಮಾಡುತ್ತೆ. ಅದೇ ರೀತಿ ಜಲಸಂಧಿಯಿಂದ ಹೊರಗಡೆ ಯಾವೆಲ್ಲ ಶಿಪ್ಗಳು ಹೋಗುತ್ತೆ ಆ ಹಡಗುಗಳನ್ನು ಓಮನ್ ಕೂಡ ನಿರ್ವಹಿಸುತ್ತೆ. ಈ ರೀತಿ ಅವರು ಒಂದು ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಇದರ ಜೊತೆಗೆ ಕೊನೆಯದಾಗಿ ಮತ್ತೊಂದು ಕಡೆ ಈಗ ಒಂದು ಇರಾನ್ ಅಮೆರಿಕ ಹಾಗೂ ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧ, ಮತ್ತೊಂದು ಕಡೆ ಈ ಇಸ್ರೇಲ್ ಹಾಗೂ ಹಮಾಸ್ ಕದನ ಏನು ನಡೀತಾ ಇದೆ ಗಾಜಾ ವಿಚಾರಕ್ಕೆ ಅಥವಾ ಗಾಜಾ ಯುದ್ಧ ಏನು ನಡೀತಾ ಇದೆ, ಈ ಕದನಕ್ಕೆ ಬ್ರೇಕ್ ಬೀಳುತ್ತಾ ಅನ್ನೋದು ಸದ್ಯದ ಪ್ರಶ್ನೆ. ಯಾವ ರೀತಿ ಇದರಿಂದ ಇರಾನ್ಗೆ ನಷ್ಟ ಆಗುತ್ತೆ, ಹಾಗೆ ಚೀನಾ ಏನು ಈ ಒಂದು ಯುದ್ಧದ ಲಾಭವನ್ನು ಪಡೀತಾ ಇದೆ, ಚೀನಾ ಅಥವಾ ರಷ್ಯಾ ಆಗಿರ್ಬೋದು, ಅದಕ್ಕೂ ಕೂಡ ಬ್ರೇಕ್ ಹಾಕೋದಕ್ಕೆ ಮುಂದಾಗ್ತಿದೆ. ಇಸ್ರೇಲ್ ಹಾಗೂ ಹಮಾಸ್ ಕದನಕ್ಕೆ ಬ್ರೇಕ್ ಬೀಳುತ್ತಾ ನೋಡಬೇಕು. ಟ್ರಂಪ್ ಅಳಿಯ ಜರೆಡ್ ಕುಶ್ನರ್ ಈಗ ಮಧ್ಯಪ್ರಾಚ್ಯದ ಸಂಧಾನಕಾರನಾಗಿ ವರ್ತಿಸ್ತಾ ಇದ್ದಾರೆ. ಅವರ ಪಾರ್ಟಿ ಈಗ ಸಂಧಾನಕಾರನ ಪಾತ್ರ ಈಗ ಅವ್ರದ್ದು. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡದ ನಡುವೆಯೇ ಟ್ರಂಪ್ ಅವರ ಅಳಿಯ ಜರೆಡ್ ಕುಶ್ನರ್ ಶಾಂತಿ ಸಂಧಾನಕಾರನಾಗಿ ರಂಗಕ್ಕೆ ಇಳಿದಿದ್ದಾರೆ. ಜೆರುಸಲೇಂನಲ್ಲಿ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಹಾಗೂ ಈಜಿಪ್ಟ್ನಲ್ಲಿ ಹಮಾಸ್ ಮುಖ್ಯಸ್ಥರ ಜೊತೆಗೆ ಒಂದು ಸುದೀರ್ಘ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಗಾಜಾದಲ್ಲಿ ಕದನ ವಿರಾಮವನ್ನು ತಂದು ಇರಾನ್ ಮೇಲೆ ಒತ್ತಡ ಹೇರೋದು ಮತ್ತು ರಷ್ಯಾ ಚೀನಾ ಈ ಒಂದು ಬಿಕ್ಕಟ್ಟಿನ ಲಾಭವನ್ನ ಪಡೆಯೋದನ್ನ ತಡೆಯೋದು ಅಮೆರಿಕಾದ ಅತಿ ದೊಡ್ಡ ಪ್ಲಾನ್ ಆಗಿದೆ. ಅಮೆರಿಕಾದ ಈ ಪ್ರಸ್ತಾವನೆಗೆ ಹಮಾಸ್ ಒಪ್ಪುವಂತ ಸೂಚನೆ ಸಿಕ್ಕಿದ್ರೂ ಕೂಡ ಹಮಾಸ್ ಸಂಪೂರ್ಣವಾಗಿ ನಿಶಸ್ತ್ರೀಕರಣಗೊಳ್ಳದ ಹೊರತು ಯುದ್ಧ ನಿಲ್ಲಿಸೋದಿಲ್ಲ ಅಂತ ಇಸ್ರೇಲ್ ಕೂಡ ಪಟ್ಟು ಹಿಡಿದಿದೆ. ಹೀಗಾಗಿ ಇದು ಶಾಂತಿ ಯತ್ನವನ್ನ ಮತ್ತಷ್ಟು ಜಟಿಲಗೊಳಿಸ್ತಾ ಇದೆ. ಹಾಗಾದ್ರೆ ನಾನು ಆಗ್ಲೇ ಹೇಳ್ದಾಗೆ ಅಕಸ್ಮಾತ್ ಗಾಜಾದಲ್ಲಿ ಕದನ ವಿರಾಮ ಬಂದ್ರೆ ಇಸ್ರೇಲ್ ಮೇಲೆ ಯಾಕೆ ಒತ್ತಡ ಹೇರ್ದಂಗಾಗುತ್ತೆ ಅಂತ ನೋಡ್ತಾ ಹೋಗೋಣ ಕ್ವಿಕ್ ಆಗಿ. ಹಮಾಸ್, ಹಿಜ್ಬುಲ್ಲಾ ಹಾಗೂ ಹೌತಿಗಳಂತಹ ಒಂದು ಪ್ರಾಕ್ಸಿ ಗುಂಪುಗಳ ಮೂಲಕ ಇರಾನ್ ಇಸ್ರೇಲ್ ಮತ್ತು ಅಮೆರಿಕ ವಿರುದ್ಧ ಪ್ರಾದೇಶಿಕ ಯುದ್ಧವನ್ನ ನಡೆಸ್ತಾ ಇದೆ. ಅಕಸ್ಮಾತ್ ಏನಾದ್ರೂ ಗಾಜಾದಲ್ಲಿ ಕದನ ವಿರಾಮ ಬಂದ್ರೆ ಇರಾನ್ ಮತ್ತು ಅದರ ಬೆಂಬಲಿತ ಗುಂಪುಗಳಿಗೆ ಇಸ್ರೇಲ್ ಮೇಲೆ ದಾಳಿಯನ್ನು ನಡೆಸೋದಕ್ಕೆ ಇರುವಂತಹ ಒಂದು ಪ್ರಮುಖ ನೆಪ ರೀಸನ್ನೇ ಇಲ್ದಂತಾಗುತ್ತೆ. ಹಾಗೆ ಗಾಜಾದಲ್ಲಿ ಯುದ್ಧ ನಿಂತ ತಕ್ಷಣ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಅಂದ್ರೆ IRGC ಅಂತ ನಾವೇನು ಕರಿತೀವಿ, ಪ್ರಾದೇಶಿಕವಾಗಿ ರಾಜತಾಂತ್ರಿಕವಾಗಿ ಅದು ಒಂಟಿಯಾಗತ್ತೆ. ಹೀಗಾಗಿ ಅದರ ಆಕ್ರಮಣಕಾರಿ ನೀತಿಗಳ ಮೇಲೆ ಜಾಗತಿಕ ಒತ್ತಡ ಹೆಚ್ಚಾಗುತ್ತೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ವಿಶೇಷ ಪ್ರತಿನಿಧಿ ಹಾಗೆ ಅವರ ಅಳಿಯ ಜಾರೆಡ್ ಕುಶ್ನರ್ ಅವರು ಹಮಾಸ್ ನಾಯಕರು ಹಾಗೂ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಜೊತೆ ಸರಣಿ ಮಾತುಕತೆಗಳನ್ನ ಡಿಸ್ಕಷನ್ ನಡೆಸ್ತಾನೆ ಇದ್ದಾರೆ. ಪ್ರಸ್ತಾವಿತ ಶಾಂತಿ ಯೋಜನೆಯ ಪ್ರಕಾರ ಗಾಜಾದಲ್ಲಿ ಸಂಪೂರ್ಣ ಕದನ ವಿರಾಮದೊಂದಿಗೆ ಹಮಾಸ್ ಸೇರಿದಂತೆ ಇತರ ಸಶಸ್ತ್ರ ಗುಂಪುಗಳನ್ನ ವೆಪನ್ಸ್ಗಳು ಇಲ್ಲದಂತೆ ಹಾಗೆ ಸುರಂಗಗಳನ್ನ ಧ್ವಂಸಗೊಳಿಸೋದು ಇಲ್ಲಿನ ಪ್ರಮುಖ ಷರತ್ತಾಗಿದೆ. ಒಟ್ಟಾರೆ ನಾವು ನೋಡೋದಾದ್ರೆ ಮಧ್ಯಪ್ರಾಚ್ಯ ಈಗ ಅಕ್ಷರಶಃ ಅಗ್ನಿಕುಂಡವಾಗಿದೆ. ಒಂದ್ ಕಡೆ ಟ್ರಂಪ್ ಅವರು ಓಮನ್ ಮೇಲೆ ಬಾಂಬ್ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ, ಮತ್ತೊಂದ್ ಕಡೆ ಯಾವುದೇ ಕಾರಣಕ್ಕೂ ನಾವು ಬಗ್ಗೋದಿಲ್ಲ ಅಂತ ಇರಾನ್ ಕೂಡ ಹೇಳ್ತಾ ಇದೆ. ಟ್ಯಾಕ್ಸ್ ಎಲ್ಲ ಹಾಕೋದಕ್ಕೆ ಹೊರಟಿದೆ. ಇದರ ಜೊತೆಗೆ ಇವತ್ತಿಗೆ 60 ದಿನಗಳ ಸೀಸ್ ಫೈರ್ ಕೂಡ ಕಂಪ್ಲೀಟ್ ಆಗುತ್ತೆ. ಆಲ್ರೆಡಿ ದಾಳಿ ಶುರುವಾಗಿದೆ. ಹೀಗಾಗಿ ಏನು ಮುಂದೇನಾಗುತ್ತೆ ಅಂತ ಕಾದು ನೋಡಬೇಕು.